ಬೋಧನೆ ಸಮಯದಲ್ಲಿ ನೀಡಲಾಗಿದೆ. ಸಾಮಾಜಿಕ ಪರಿಶೋಧನಾ ತಂಡದ ಸಲಹೆಗಳು. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಪರ್ಯಾಯ ಬೋಧನೆ ವ್ಯವಸ್ಥೆ ಮಾಡಬೇಕು. ಪೋಷಕರು ಮಕ್ಕಳು ಶೈಕ್ಷಣಿಕವಾಗಿ ಹಿಂದುಳಿದರೆ ಗುಂಪುಗಾರಿಕೆ ಮಾಡಿ ಮಕ್ಕಳು ಶಿಕ್ಷಕರ ಕ್ರಮಬದ್ಧವಾದ ಹಾಜರಾತಿ ಇಲ್ಲದೆ ಹೋದರೆ ತಕ್ಷಣ ಪಾಲಕರ ಗಮನಕ್ಕೆ ತಂದು ಸರಿಪಡಿಸಿಕೊಳ್ಳಲು ಕ್ರಮ ವಹಿಸಬೇಕು. ಶಾಲೆಯ ಸುತ್ತಲೂ ಸ್ವಚ್ಛತೆ ಇರುವಂತೆ ಗಮನ ಹರಿಸಬೇಕು. ಮಕ್ಕಳಿಗೆ ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆಯಾಗಬೇಕು. ಧನ್ಯವಾದಗಳು. ಇಲ್ಲಿವರೆಗೆ 4 ದಿನಗಳ ಕಾಲ ನಡೆಸಿದಂತಹ ಸಮೀಕ್ಷೆಯ ವರದಿಯನ್ನು ಮಂಡನೆ ಮಾಡಿದಂತಹ ಸಂಪನ್ಮೂಲ ವ್ಯಕ್ತಿಗಳಿಗೆ ಧನ್ಯವಾದಗಳು. ಈಗ MDM ವರದಿ. ಎಲ್ಲರಿಗೂ ನಮಸ್ಕಾರಗಳು. 2024-25ನೇ ಸಾಲಿನ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆಯ ಸಾಮಾಜಿಕ ಪರಿಶೋಧನಾ ವರದಿ ಮಂಡನೆ. ತರಗತಿವಾರು ಮಕ್ಕಳ ಸಂಖ್ಯೆ: 1ನೇ ತರಗತಿ 5, 2ನೇ ತರಗತಿ 7, 3ನೇ ತರಗತಿ 10, 4ನೇ ತರಗತಿ 9, 5ನೇ ತರಗತಿ 13, 6ನೇ ತರಗತಿ 13, 7ನೇ ತರಗತಿ 9, ಒಟ್ಟು 66. ಶಾಲೆಗೆ ಅನುದಾನ ಬಿಡುಗಡೆಯಾದ ಮತ್ತು ಬಳಕೆಯಾದ ವಿವರಗಳು. ಪ್ರಾರಂಭಿಕ ಶುಲ್ಕ 1,27,146 ರೂಪಾಯಿ. ಅನುದಾನ ಬಿಡುಗಡೆ 43,696. ಏಪ್ರಿಲ್ ಮೇ ಜೂನ್ ತಿಂಗಳ ಸಕ್ಕರೆ ಇಂಧನ ಮೊಟ್ಟೆ ಸಾಗಿಲುವಾರು ಜಮಾ 6,936. ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಸಕ್ಕರೆ ಇಂಧನ ಮೊಟ್ಟೆ ಸಾಗಿಲುವಾರು ಜಮಾ 10,283. ಫೆಬ್ರವರಿಯಿಂದ ಏಪ್ರಿಲ್ ತಿಂಗಳವರೆಗೆ ಸರ್ಕಾರಿ ಉಪ್ಪು ಇಂಧನ ಮತ್ತು ಇತರೆ ಅನುದಾನ 13,325. ಚುನಾವಣೆ ಅನುದಾನ 1,250 ರೂಪಾಯಿ. ಅಡುಗೆ ಸಹಾಯದಿಂದ ಹಣ ಮರಳಿ ಪಡೆದದ್ದು 8,000 ರೂಪಾಯಿ. ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮೊಟ್ಟೆ ಬಾಳೆಹಣ್ಣು ಚುಕ್ಕಿ ಮತ್ತು ಸಕ್ಕರೆ ಸಾಗಿಲುವಾರು ಜಮಾ 1,584. ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮೊಟ್ಟೆ ಬಾಳೆಹಣ್ಣು ಚುಕ್ಕಿ ಮತ್ತು ಸಕ್ಕರೆ ಸಾಗಿಲುವಾರು ಜಮಾ 15,820. ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮೊಟ್ಟೆ ಬಾಳೆಹಣ್ಣು ಚುಕ್ಕಿ ಮತ್ತು ಸಕ್ಕರೆ ಸಾಗಿಲುವಾರು ಜಮಾ 18,720. ಒಟ್ಟು ಬಡ್ಡಿ ಮೊತ್ತ 4,114. ಒಟ್ಟು ಮೊತ್ತ 2,72,512 ರೂಪಾಯಿ. ಅನುದಾನ ಬಳಕೆಯಾದ ವಿವರ. ಶಾಲಾ ಹಂತದಲ್ಲಿ ಖರೀದಿಸಿದಲ್ಲಿ ಮೊಟ್ಟೆ ಮತ್ತು ಬಾಳೆಹಣ್ಣು 35,878. ತರಕಾರಿ ಸಾಗಿಲುವಾರು 40,558. ಇಂಧನ ಸಾಗಿಲುವಾರು 11,838. ಸಕ್ಕರೆ ಸಾಗಿಲುವಾರು 6,815 ರೂಪಾಯಿ. ಚುನಾವಣೆ ಅನುದಾನ ಖರ್ಚು 1,250 ರೂಪಾಯಿ. ಅಡುಗೆ ಸಹಾಯಕಿಯಾದ ದೇಮಕ್ಕ ಮೇತ್ರಿಯವರ ವೇತನವಾಗದ ಕಾರಣ ಶಾಲಾ ಸಾಗಿಲುವಾರು ಖಾತೆಯಿಂದ ನೀಡಿದ ಮೊತ್ತ 18,000 ರೂಪಾಯಿ. ಬ್ಯಾಂಕ್ ಚಾರ್ಜ್ 1,416 ರೂಪಾಯಿ. ಇತರೆ ಖರ್ಚು 3,537 ರೂಪಾಯಿ. ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮೊಟ್ಟೆ ಬಾಳೆಹಣ್ಣು ಚುಕ್ಕಿ ಸಾಗಿಲುವಾರು 26,356. ಖರ್ಚಾದ ಅನುದಾನದ ಒಟ್ಟು ಮೊತ್ತ 1,45,627. ಬಾಕಿ ಉಳಿಕೆ ಅನುದಾನದ ಮೊತ್ತ 1,76,834 ರೂಪಾಯಿ. ಸಾಮಾಜಿಕ ಪರಿಶೋಧನಾ ವರದಿಯಲ್ಲಿ ಕಂಡುಬಂದ ಪ್ರಮುಖ ಗುಣಾತ್ಮಕ ಅಂಶಗಳು. ದಾಖಲೆಯಾದ ಒಟ್ಟು ಮಕ್ಕಳಲ್ಲಿ ಹಾಜರಾದ ಎಲ್ಲ ಮಕ್ಕಳು ಉತ್ತಮವಾಗಿ ಊಟ ಸೇವಿಸುತ್ತಿರುವುದು ಗಮನಿಸಲಾಗಿದೆ. ಊಟವು ರುಚಿ ಶುಚಿಯಿಂದ ಕೂಡಿರುವುದು ಗಮನಿಸಲಾಗಿದೆ. ಶಾಲಾ ಅಡುಗೆ ಕೋಣೆಯು ಸ್ವಚ್ಛತೆ ಹಾಗೂ ಅಚ್ಚುಕಟ್ಟಾಗಿ ನಿರ್ವಹಿಸಿರುವುದು ಗಮನಿಸಲಾಗಿದೆ. ಮಕ್ಕಳು ಊಟ ಮಾಡಿದ ಕೈ ಹಾಗೂ ತಟ್ಟೆಗಳನ್ನು ತೊಳೆಯುವ ವ್ಯವಸ್ಥೆ ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸಿರುವುದು ಗಮನಿಸಲಾಗಿದೆ. ತ್ಯಾಜ್ಯ ವಸ್ತುಗಳನ್ನು ಸಂಗ್ರಹಿಸಿ ಪಶುಪಾಲಕರಿಗೆ ನೀಡುತ್ತಿರುವುದು ಗಮನಿಸಲಾಗಿದೆ. ಋಣಾತ್ಮಕ ಅಂಶಗಳು. ಮಕ್ಕಳು ಸಾಮೂಹಿಕವಾಗಿ ಕುಳಿತು ಊಟ ಮಾಡಲು ಭೋಜನಾಲಯದ ವ್ಯವಸ್ಥೆ ಇರುವುದಿಲ್ಲ. ಶಾಲೆಯಲ್ಲಿ ಮಧ್ಯಾಹ್ನೋಪಹಾರ ಯೋಜನೆಯ ಲೋಗೋ ಅಳವಡಿಸಲು ತಿಳಿಸಲಾಗಿದೆ. ಮಧ್ಯಾಹ್ನ ಉಪಹಾರ ಯೋಜನೆಯ ಮಾಹಿತಿಯ ಫಲಕ ಅಳವಡಿಸಲು ತಿಳಿಸಲಾಗಿದೆ. ಪ್ರತಿದಿನದ ಮಕ್ಕಳ ಹಾಜರಾತಿ ವಿವರ ಅಡುಗೆ ಕೇಂದ್ರದಲ್ಲಿ ನಿರ್ವಹಿಸಲು ತಿಳಿಸಲಾಗಿದೆ. ಅಡುಗೆ ಕೋಣೆಗೆ ಪ್ರಸಕ್ತ ಸಾಲಿನಲ್ಲಿ ಸುಣ್ಣ ಬಣ್ಣ ಬಳೆಯದೇ ಇರುವುದು ಗಮನಿಸಲಾಗಿದೆ. ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ದಾಸ್ತಾನುಗಳನ್ನು ಸಂಗ್ರಹಿಸಿ ಇಡಲು ದಾಸ್ತಾನು ಕೊಠಡಿ ದುರಸ್ತಿಯಲ್ಲಿರುವುದು ಗಮನಿಸಲಾಗಿದೆ. ಶಾಲಾ ಕೊಠಡಿ ದುರಸ್ತಿಯಲ್ಲಿರುವುದು